ಹಾಯ್ ನನ್ನ ಪ್ರೀತಿಯ ಗೆಳೆಯರಿ, ಹೇಗಿದ್ರಿ? ನಾನು ಆರಾಮದೀನಿ ರೀ. ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ. ಇವತ್ತಿನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ರೆಸಿಪಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಅದು ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೋಡಿ. ಇವತ್ತು ನಾನು ಮಾಡ್ತಾಯಿದ್ದೀನಿ ಅದು ಇದು ಚವಲೆ ಪಲ್ಯ ಅಂಥೇಳಿ ಅದು ಮಾಡ್ತಾಯಿದ್ದೀನಿ, ಮತ್ತು ಇದು ಚಪಾತಿ ಮಾಡ್ತಾಯಿದ್ದೀನಿ. ಇವತ್ತಿನ ಡೈಲಿ ರೂಟೀನ್ ನಿಮ್ಮ ಜೋಡಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಬೇಕು ಫ್ರೆಂಡ್ಸ್. ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾರು ಹೊಸದಾಗಿ ನೋಡ್ತಾಯಿದ್ರಿ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ. ನನ್ನ ವಿಡಿಯೋ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಸಪೋರ್ಟ್ ನಮ್ಗೆ ಇರಬೇಕು ಫ್ರೆಂಡ್ಸ್ ಯಾವಾಗಲೂ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಇವತ್ತು ನಂದು ಡೈಲಿ ರೂಟೀನ್ ಏನಿದೆ ಮತ್ತು ಮಕ್ಳಿಗೂ ಸ್ಕೂಲ್ ಕರ್ಕೊಂಬರ್ಬೇಕು ರೀ. ಜಲ್ದಿ ನಾನು ಕೆಲಸ ಮಾಡ್ಕೊತೀನಿ. ನೋಡಿರಿ ಫ್ರೆಂಡ್ಸ್, ಹೋಗೋಣ ಕಿಚನ್ಗೆ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ನೋಡ್ರಿ ಇಲ್ಲ ಜಾರು ಎದಕ್ಕೇನು ಅಳ್ತಾ ಇದ್ದಾಳ್ರಿ ಆಕಿ. ಎದಕ್ಕಪ್ಪಿ ಅಂದರೆ ಏನೂ ಅಂದಿಲ್ಲ. ಅವ್ರ ಪಪ್ಪ ಶೂಸ್ ಹಾಕ್ತಾ ಇದ್ದಾರೆ ಆಕಿಗೆ. ಯಾವಾಗಲೂ ಇರಲಿ ಸಾಲಿಗೆ ಹೋಗೋಮಂದು ಸ್ಕೂಲ್ಗೆ ಹೋಗೋಮಂದು ಹಿಂಗೆ ಹಠ ಮಾಡ್ತಾಳ್ರಿ ಆಕಿ. ನೋಡ್ರಿ ಏನಂದ್ರೆ ಏನು ಹೇಳೋಲ್ಲಕಿ. ಹಾಗಾಗಿ ಈಗ ಮಕ್ಕಳಂತೂ ಈಗ ರೆಡಿ ಆಗ್ಯಾರ. ಅವ್ರಿಗೆ ಸ್ಕೂಲ್ಗೆ ಹೋಗ್ತಾಯಿದ್ದಾರೆ. ಬರೀ ಚಾ ಬಿಸ್ಕಿಟ್ ಅಷ್ಟೇ ತಿಂದು ಅಷ್ಟೇ ಹೋದ್ರೆ. ಏನು ನಾಷ್ಟ ಅವ್ರು ಮಾಡಂಗಿಲ್ಲ ರೀ. ಜಲ್ದಿ ಬೆಳಗ್ಗೆ ನಾಷ್ಟ ಒಟ್ಟ ಮಾಡಂಗಿಲ್ಲ ನೋಡ್ರಿ ಮಕ್ಕಳು. ಹಾಗೆ ಹೋಗ್ತಾರೆ. ಯಾವಾಗಾರ ಸ್ವಲ್ಪ ಬೂಸ್ಟ್ ಇಲ್ಲಾಂದ್ರೆ ಚಾ ಬಿಸ್ಕಿಟ್ ಬ್ರೆಡ್ ಏನಾರು ಇದ್ರೆ ತಿಂತಾರೆ. ಇವರು ಉಪ್ಪಿಟ್ಟು ಅದು ಇದು ಏನು ನಾಷ್ಟ ಮಾಡೋಂಗಿಲ್ಲ. ಹಾಗಾಗಿ ಬರೀ ಚಪಾತಿ ಅವ್ರಿಗೆ ಏನಾರು ಪಲ್ಯ ಮಾಡ್ಬೇಕು ರೀ. ನೋಮಾನ್ ಇಲ್ಲೇ ಬುಕ್ಕ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಾನ್ರಿ ಮಗ. ನೋಡಿರಿ ನಾನು ಚಾ ಮಾಡೀನಿ. ಇದು ಬೇಳೆ ಮಾಡಿದ್ರೆ ನೈಟ್, ಇದು ಮಾಡಿಲ್ಲ, ಈಗೇನು ಮಾಡಿಲ್ಲ. ಈಗೆಲ್ಲ ಮಾಡ್ಬೇಕು ರೀ. ಅನ್ನ ಎಲ್ಲ ಐತೆ. ಇದು ಶುಗರ್ ಖಾಲಿ ಆಗಿತ್ತು ರೀ, ಅದಕ್ಕೆ ಹಾಗಾಗಿ ಅವ್ರ ಪಪ್ಪ ತೊಗೊಂಬಂದ್ರೆ ಅಲ್ಲೇ ಇಟ್ಟಿನಿ. ನೋಡಿರಿ ಫ್ರೆಂಡ್ಸ್, ಈಗ ಚಾ ಎಲ್ಲ ಕುಡಿದು ಮಕ್ಕಳೆಲ್ಲ ಕಪ್ಪಿಟ್ಟಾರೆ. ನೋಡಿರಿ ಇಲ್ಲಿ ಆಪ ಬಂದಾರ ಭಾಂಡೆ ತಿಕ್ಕಕ್ಕೆ ಅಂಥೇಳಿ. ಈಗ ಭಾಂಡೆ ತಿಕ್ಕಾಕತ್ತಾರೆ. ಎಲ್ಲ ನಾ ಕೊಟ್ಟೀನಿ ರೀ ಭಾಂಡೆ ತಿಕ್ಕಕ್ಕೆ. ಅವರು ಎಲ್ಲ ಇಟ್ಟಿಂದ ನಾನು ಒಳಗೆ ಹೋಗಿ ಇಡ್ಬೇಕು ರೀ ಫ್ರೆಂಡ್ಸ್. ಈಗ ಎಲ್ಲ ಆಗುತ್ತೆ. ಈಗ ಇವ್ರಿಗೆ ಇಲ್ಲೇ ನಿಂತ್ಕೊಂಡಿದ್ರೆ ನೋಡಿ ಫ್ರೆಂಡ್ಸ್, ನಾನು ಎಲ್ಲ ತೊಗೊಂಬಂದಿನ ಭಾಂಡೆ ಈಗೆಲ್ಲ ಜಮಾ ಮಾಡ್ಬೇಕು ರೀ. ಅದು ಎಲ್ಲಿ ಇರ್ತಾವೆ ಅಲ್ಲೇ ಇಡ್ಬೇಕು ರೀ. ಇದು ನೋಡಿರಿ ಇಷ್ಟು ಕೆಲಸ ಐತೆ. ಮುಂಜಾನೆ ತಕ್ಷಣ ಇಲ್ಲಿ ನೋಡಿರಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಸಕ್ರೆ ಅದು ಹಾಕಿದ್ರು ಮಕ್ಕಳು ತಿಂದು. ಹಾಗಾಗಿ ಎಲ್ಲ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಬ್ರೆಡ್ ತಂದಿದ್ರು, ಅದು ತಿಂದು ಸ್ವಲ್ಪ ತಿಂದಾರೆ, ಒಂದೆರಡು ಅಷ್ಟೇ. ಎಲ್ಲ ಹಾಗೆ ಇದಾವೆ ನೋಡಿರಿ ಫ್ರೆಂಡ್ಸ್. ಇದು ಬ್ರೆಡ್ ಇಲ್ಲಿ ನೋಡಿರಿ ಇದ್ರೊಳಗೆ ಎಲ್ಲ ಹಾಕಿಡ್ಬೇಕು ರೀ ಡಬ್ಬೆ ಒಳಗೆ. ಹಾಗಾಗಿ ಎಲ್ಲ ಕ್ಲೀನಿಂಗ್ ಈಗಂತೂ ಸ್ಟಾರ್ಟ್ ಆಗಿತ್ತು ನೋಡಿರಿ. ಮಕ್ಕಳು ಸ್ಕೂಲ್ಗೆ ಹೋಗಿಂದ ಇಷ್ಟ ನೋಡಿರಿ ನನ್ನ ಕೆಲಸ ದಿನ ಇದೆ ರೀ. ಹಂಗೆ ಕಿಚನ್ ಫಸ್ಟ್ ಕ್ಲೀನ್ ಇರ್ಬೇಕು ನೋಡಿರಿ ಫ್ರೆಂಡ್ಸ್. ಇಲ್ಲ ನೋಡಿ ಇದ್ರಾಗ ನೋಡಿರಿ ನಾವು ಊರಿಗೆ ಹೋಗಿದ್ದೆಲ್ಲ ಎಲ್ಲಿ ಬೇಕಲ್ಲಿ ಚಮಚೆ ಹಂಗೆ ಆಗ್ಬಿಟ್ಟಾವೆ. ಎಲ್ಲ ಒಂದು ಕಡೆ ಸೆಟ್ ಮಾಡಿ ಇಡಬೇಕು ನೋಡಿರಿ. ನೈಫ್ ಒಟ್ಟ ಸಿಕ್ತಿದ್ದಿಲ್ಲ, ಈಗ ನನಗೆ ಸಿಕ್ತಿದ್ದು. ಇದು ಪಲ್ಯ ಕಟ್ ಮಾಡ್ಬೇಕಂಥೇಳಿ ಚೌಳಿಕಾಯಿ ಪಲ್ಯ ಅಂತಾರಲ್ರಿ, ಆ ಪಲ್ಯ ಮಾಡಕತ್ತೀನಿ ನಾನು ಇವತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ಡೋ ಇಟ್ಟೀನಿ. ಇಲ್ಲಿ ಇದು ನಿನ್ನೆ ಪಲ್ಯ ಇದು ಇಟ್ಟಿದ್ರಿಂದ ರಾತ್ರಿಗೆ ನೈಟ್. ಹಾಗಾಗಿ ಇದು ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ಇದು ನೀರಾಗಿ ವಾಶ್ ಮಾಡ್ಕೋಬೇಕು ರೀ. 3-4 ನೀರು ವಾಶ್ ಮಾಡಿಂದ ಇದು ಕೆಂಪು ಮಣ್ಣಿತ್ತು ರೀ ಇದ್ರೊಳಗೆ, ಭಾಳ ಹತ್ಕೊಂಡ್ಬಿಟ್ಟೈತಿ ಇದಕ್ಕೆ. ಇದು ವಾಶ್ ಮಾಡಿ ತಂದಿಲ್ಲ ಅನ್ಸುತ್ತೆ ಅವರು. ನೋಡಿರಿ ಎಲ್ಲ ವಾಶ್ ಮಾಡ್ಕೋಬೇಕು ರೀ. ಒಂದೆರಡು ನಿಮಿಷ ನೀರಾಗ ಹಾಗೆ ಬಿಡ್ತೀನಿ ರೀ. ಬಿಟ್ಟಿಂದ ಆಮೇಲೆ ಇದು ವಾಶ್ ಮಾಡ್ಕೋಬೇಕು ರೀ. ಹಾಗೆ ವಾಶ್ ಮಾಡಿದರೆ ಜಲ್ದಿ ಕ್ಲೀನ್ ಆಗಲ್ರಿ ಅದು. ನೋಡಿ ಫ್ರೆಂಡ್ಸ್, ಇದು ಒಂದು ಬಗೋನಿ ತೊಗೊಂಡಿನಿ. ಇದ್ರೊಳಗೆಲ್ಲ ಹಾಕ್ಬಿಡ್ತೀನಿ ರೀ ಪಲ್ಯ. ಈ ಪಲ್ಯ ಭಾಳ ಟೇಸ್ಟ್ ಆಗುತ್ತೆ ರೀ. ಏನಿಲ್ಲ, ನಾನು ಸಿಂಪಲ್ಲಾಗಿ ನಾನು ಮಾಡೋದು ತೋರಿಸ್ತೀನಿ ರೀ. ಅದೇ ಥರ ಮಾಡಿರಿ, ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ನಾನು ಮಾಡಿರಿ, ನೀವು ಮಾಡಿದರೆ ಭಾಳ ಟೇಸ್ಟ್ ಆಗುತ್ತೆ ರೀ. ನೋಡಿರಿ ಈಗೆಲ್ಲ ಪಲ್ಯ ಇದ್ರೊಳಗೆ ಹಾಕಿನಿ. ಈಗ ಇದು ವಾಶ್ ಮಾಡ್ಕೊಂಬಿಡನ್ರಿ ಫ್ರೆಂಡ್ಸ್. ಇದು ಎಷ್ಟು ಫ್ರೆಶ್ ಆಗಿತ್ತು ನೋಡಿರಿ. ಸ್ವಲ್ಪ ನೀರು ಚಿಮ್ಕಿಸಿ ಇಟ್ಟಿದ್ದು ನಾನು ಕವರ್ನಾಗ, ಕ್ಯಾರಿ ಬ್ಯಾಗ್ನಾಗ. ಫ್ರೆಶ್ ಆಗಿಬಿಟ್ಟಿದ್ರಿ. ಇಲ್ಲಿ ನೋಡಿರಿ ಎಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೀನಿ, ಮತ್ತು ಸ್ಟವ್ ಎಲ್ಲ ಕ್ಲೀನ್ ಮಾಡೀನಿ. ಈಗ ನೋಡಿರಿ ವಾಶ್ ಮಾಡ್ಕೊಂಬಿಡೋಣ. 1-2-3 ನೀರು 2 ನಿಮಿಷ ಇದು ನೆನ್ನಿಡ್ಬೇಕು ರೀ. ಆಮೇಲೆ ವಾಶ್ ಮಾಡೋದ್ರಿ. ನೋಡಿರಿ ಈ ಥರ ತೊಳೆದು ಇಟ್ಟುಬಿಡ್ತೀನಿ ರೀ ನಾನು. ಬೆಳಗ್ಗೆ ಅಂತರೂ ಎದ್ಕೊಳ್ಳೆ ಕೆಲಸ ನೋಡಿರಿ. ಜಲ್ದಿ ಬ್ರೇಕ್ಫಾಸ್ಟಿಗಂತ ನಂಗೆ ಜಲ್ದಿ ಬೇಕು ರೀ. 9 ತನ್ನತ್ಲೆ ನಮ್ಗೆ ನಾಷ್ಟ ಬೇಕು ರೀ. ಯಾಕಂದರೆ ಮಕ್ಳಿಗೆ ಕೊಡೋದಿರ್ತೈತೆ ಟಿಫಿನ್. ಮತ್ತು ಅವ್ರ ಪಪ್ಪನ ತಿಂದು ಅವರು ಜಲ್ದಿ ಹೋಗಿಬಿಡ್ತಾರೆ ರೀ ಆಫೀಸ್ಗೆ. ಅವ್ರು ಹೋಗಿ ಮತ್ತು ಸಾಯಂಕಾಲ ಬರ್ತಾರೆ. ಇದು ನಂದು ನೋಡಿರಿ ಫ್ರೆಂಡ್ಸ್, ಈಗೆಲ್ಲ 2 ನಿಮಿಷ ಇಡ್ತೀನಿ. ಅಲ್ಲೇವರೆಗೂ ನಾನು ಇದು ಬೆಳ್ಳುಳ್ಳಿ ಐತಲ್ರಿ ಫ್ರೆಂಡ್ಸ್, ಎಲ್ಲ ಸುಲ್ಕೊಂಡು ಇಡ್ಕೋಬೇಕು ರೀ. ಇದು ಹಾಕ್ತೀನಿ ಇದು ಪಲ್ಯಕ್ಕೆ ಅಂಥೇಳಿ. ನಾನು ಇದು ಹಸಿ ಮೆಣಸಿನ್ಕಾಯಿನ ಹಾಕಲ್ಲ, ಬರೀ ಇದ್ರದ ನೋಡಿರಿ ಖಾರ ಆಗೋದು. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ. ಇದು ಹೆಲ್ತ್ಗನ ಚಲೋ ರೀ. ಇದು BP ಅದು ಇದು ಇದ್ದರೆ ಎಲ್ಲ ಕರೆಕ್ಟ್ ಆಗುತ್ತೆ ರೀ. ಹಾಗಾಗಿ ನಾನು ಇದು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ ರೀ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಚಹಾ ಕುಡಿಯಾಕತ್ತೀನಿ ನಾನು. ಎಲ್ಲರೂ ಚಹಾ ಆತು, ನಾನೇ ಕುಡ್ದಿದ್ದಿಲ್ಲ.
ಈಗ ನಾನು ಚಹಾ ಕುಡಿಯಾಕತ್ತೀನಿ. ಫಸ್ಟೇ ನಾನು ಚಹಾ ಇದು ಏನಂತ್ರಿ ಹಾಕ್ಕೊಂಡು ಇಟ್ಕೊಂಡಿದ್ರಿ ಫ್ರೆಂಡ್ಸ್. ಈಗ ನಾನು ಚಹಾ ಹಾಕ್ಕೊಂಡಿನಿ. ಬರ್ರಿ ಫ್ರೆಂಡ್ಸ್ ಹೋಗೋಣ ಹೊರಗಡೆ ಚಹಾ ಕುಡಿಯೋಕಂತ ಹೇಳಿ. ನಾನು ಸ್ವಲ್ಪ ಒಂದೆರಡೇ ನಿಮಿಷ ಸಿಗುತ್ತೆ ನನಗೆ ಬೆಳಗ್ಗೆ ಎದ್ದು ಕೂಡಲೇ. ಆಮೇಲೆ ಕೆಲಸ ರೀ ನಂದು. ನೋಡಿರಿ ಈಗ ನಾನು ಚಹಾ ಇಟ್ಟೀನಿ. ಈಗ ನಾನು ಒಂದೆರಡು ಬ್ರೆಡ್ ತೊಗೊತೀನಿ. ಒಂದು ಇದು ನೋಡಿರಿ ಪಾರ್ಲೇಜಿ ಗೋಲ್ಡ್ ಇದು ಭಾಳ ಟೇಸ್ಟ್ ಇರ್ತಿದ್ದು ಬಿಸ್ಕಿಟ್. ಒಂದು 4 ಬಿಸ್ಕಿಟ್, ಒಂದೆರಡು ಬ್ರೆಡ್ ಇಷ್ಟೇ ನನ್ನ ನಾಷ್ಟ. ಮತ್ತು ಆಮೇಲೆ 12:30 ಹಂಗೆ ನಾನು ನಾಷ್ಟ ಮಾಡ್ತೀನಿ ರೀ. ಜಲ್ದಿ ನಾನು ನಾಷ್ಟ ಮಾಡ್ಬೇಕಂತ ಹೇಳಿ ಅನ್ಕೊತೀನಿ ರೀ. ನಾಷ್ಟನ ಮಾಡೋದು ಆಗಲ್ಲ ರೀ, ಯಾಕಂದ್ರೆ ಕೆಲಸ ಆಗ್ಬಿಡುತ್ತೆ ಜಾಸ್ತಿ. ಹಾಗಾಗಿ ನೋಡಿರಿ ಇದೇ ನಂದು ನಾಷ್ಟ ಮುಂಜಾನೆದು. ಬೆಳಗ್ಗೆ ಎದ್ದ ಕೂಡಲೇ ನಾನು ಒಂದು ಗ್ಲಾಸ್ ನೀರು ಕುಡಿದ್ಬಿಡ್ತೀನಿ, ಬಿಸಿ ನೀರು. ಆಮೇಲೆ ಇದು ನಂದಿಷ್ಟು ಚಹಾ. ಜಲ್ದಿ ನಾನು ಕೆಲಸ ಆತಂದರೆ ನಾಷ್ಟ ಮಾಡ್ತೀನಿ, ಇಲ್ಲಾಂದರೆ ನಾನು ನಾಷ್ಟ ಇಲ್ಲ. ನನ್ನ ನಾಷ್ಟ. ಬರ್ರಿ ಫ್ರೆಂಡ್ ಚಹಾ ಕುಡಿಯೋಕಂತೇಳಿ ಕುಂತೀನಿ. ನೀವು ಬರ್ರಿ ಚಹಾ ಕುಡಿಯೋಕೆ. ನೋಡಿರಿ ಫ್ರೆಂಡ್ಸ್ ಇಷ್ಟು ನಾನು ತೊಗೊಂಡಿನಿ ಚಹಾಗ. ಬ್ರೆಡ್ ಮತ್ತು ಬಿಸ್ಕಿಟ್ ರೀ. ಇದು ಬಿಸ್ಕಿಟ್ ಅಷ್ಟು ತಿನ್ನಬಾರ್ದು, ಆದರೆ ಏನು ಮಾಡ್ಬೇಕು ರೀ, ಈಗ ನಿರ್ವಾಹ ಇಲ್ಲ ಅಂತಾರಲ್ರಿ, ಆ ಥರ ನಾನು ಕುಡಿಯಾಕತ್ತೀನಿ. ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ನೋಡಿರಿ ಫ್ರೆಂಡ್ಸ್ ಈಗ ನಾನು ಚಹಾ ಕುಡಿದು ಈಗ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ಎಲ್ಲ. ನೋಡಿರಿ ಇದು ನಂತರ ಚಹಾ ಆಯ್ತು. ಈಗ ಬೆಳ್ಳುಳ್ಳಿ ತೊಗೊಂಡಿನಿ. ಇದು ಎಲ್ಲ ಜಜ್ಕೋಬೇಕು. ಎಲ್ಲ ಕುಟ್ಟಿ ಬೆಳ್ಳುಳ್ಳಿ ಒಂದು ಸಣ್ಣಗೆ ಕುಟ್ಬೇಕು ರೀ. ಇದು ಬೆಳ್ಳುಳ್ಳಿ ಭಾಳ ಫ್ಲೇವರ್ ಮಸ್ತ್ ಬರ್ತೀರಿ ಪಲ್ಯ ಒಳಗೆ. ನೋಡಿರಿ ಒಂದು ಕಡಾಯಿ ಇಟ್ಟೀನಿ. ಎಲ್ಲ ಇದು ನೋಡಿರಿ ಸೋಸ್ಕೊಂಡಿನಿ ಪಲ್ಯ. ಎಷ್ಟು ಫ್ರೆಶ್ ಆಗಿದ್ದು ನೋಡಿರಿ. ಎಲ್ಲ ಡಸ್ಟ್ ಮಣ್ಣು ಏನೇನು ಇರುತ್ತೆ ನೋಡಿರಿ ಎಲ್ಲ ಹೋಗ್ಬಿಟ್ಟಿತ್ತು. ಎಷ್ಟು ಕ್ಲೀನ್ ಆಗಿತ್ತು ನೋಡಿ. ಇನ್ನೂ ಸ್ವಲ್ಪ ನೀರು ಹಾಕಿಂದ ಒಂದು 2 ನಿಮಿಷ ಬಿಟ್ಟು ನೋಡಿರಿ ಇನ್ನೂ ಸ್ವಲ್ಪ ಫ್ರೆಶ್ ಆಗಿಬಿಟ್ಟಿತ್ತು ರೀ. ಮಾರ್ಕೆಟ್ಲಿಂದ ಈಗ ಸೀದಾ ತಂದರೆ ನಂಗೆ ಹಂಗಾಗ್ಬಿಟ್ಟಿತ್ತು ರೀ ಇದು. ನೋಡಿರಿ ಸ್ಟವ್ ಆನ್ ಮಾಡೀನಿ. ಇಲ್ಲಿ ಸೈಡ್ಗೆ ಒಂದು ಬಟನ್ ಇದೆ, ಅದು ಕಾಯಿಲಿ. ಈಗ ಎಣ್ಣೆ ಹಾಕ್ತೀನಿ ರೀ. ನೋಡಿರಿ ಎಲ್ಲ ಮೆಲ್ಕ್ ಇದು ಜಸ್ಕೊಂಬಿಡ್ತೀನಿ ರೀ. ಇದು ನೋಡಿರಿ ಬೆಳ್ಳುಳ್ಳಿ ಕುಟ್ಕೊಂಡಿಂದ ಬಾಂಡೆ ಎಲ್ಲ ಇನ್ನೂ ಜಮಾ ಮಾಡಬೇಕು, ಇಟ್ಟಿಲ್ರಿ. ಆನಿಯನ್ 2 ಕಟ್ ಮಾಡ್ಕೊಂಡಿನಿ. ಬೇಕಾದರೆ ಇನ್ನೂ ಒಂದು ನೀವು ಹಾಕ್ಕೋಬೋದು ರೀ. ಪಲ್ಯ ಸ್ವಲ್ಪ ಜಾಸ್ತಿ ಆಗಬೇಕಂದ್ರೆ ಎಲ್ಲರೂ ನಿಮ್ಮ ಮನೆಗೆ ಭಾಳ ಮಂದಿ ಇದ್ದರೆ ನೋಡಿರಿ ಇದು ಹಾಕ್ಕೊಂಡಿಂದ ಇದೆಲ್ಲ ಫ್ರೈ ಮಾಡ್ಕೋಬೇಕು ರೀ. ಆನಿಯನ್ ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ರೀ. ಸ್ವಲ್ಪ ಗೋಲ್ಡನ್ ಕಲರ್, ಸ್ವಲ್ಪ ಗೋಲ್ಡನ್ ಆಗುತ್ತಲ್ಲ, ಜಾಸ್ತಿ ಗೋಲ್ಡನ್ ಇಲ್ಲರಿ, ಪಿಂಕ್ ಕಲರ್ ಚೇಂಜ್ ಆಗಿಂದ ಸ್ವಲ್ಪ ಹಾಕ್ಕೊಂಬಿಡೋದು ರೀ. ನೋಡಿರಿ ಇದು ಬೆಳ್ಳುಳ್ಳಿ ಕುಟ್ಟಿದ್ದಾಯ್ತು. ಈಗ ಹಾಕ್ಕೊಂಬಿಡೋಣ ರೀ. ಇಷ್ಟು ಹಾಕಿ ನೋಡಿರಿ ನಾನು ಒಂದು 8-10 ಹಾಕಿ ನೋಡಿರಿ ಬೆಳ್ಳುಳ್ಳಿ ನಾನು. ನೋಡಿರಿ ಇದು ಮಿಕ್ಸ್ ಮಾಡ್ಕೊಂಡಿಂದ ಚಮಚ ಸಿಗ್ತಾ ಇದ್ದಿಲ್ಲ, ಹಾಗಾಗಿ ಇದರಲ್ಲಿಂದ ನಾನು ಮಾಡಕತ್ತೀನಿ ರೀ. ನಾನು ಅರ್ಜೆಂಟ್ ಇದ್ರೆ ಏನು ಮಾಡ್ಬೇಕು ಹೇಳ್ರಿ ಫ್ರೆಂಡ್ಸ್. ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಪಲ್ಯ ಹಾಕ್ಬಿಡೋಣ ರೀ. ಇನ್ನೂ ಸ್ವಲ್ಪ ನೀರು ಐತಿ ಕೆಳಗೆ, ಗಟ್ಟಿ ಹಿಂಡಿ ಸ್ವಲ್ಪ ನೀರು ನೋಡಿರಿ ಈ ಥರ ಹಾಕಿ ಒಟ್ಟು ತಿರುಗಿಸ್ಬೇಡ್ರಿ. 1-2 ನಿಮಿಷ ಹಾಗೆ ಬಿಡ್ಬೇಕು ರೀ. ಇದಕ್ಕೆ ತಾನೇ ಅದು ಕೆಳಗೆ ಹೋಗ್ಬಿಡ್ತೀರಿ ಪಲ್ಯ. ಈಗ ಇಷ್ಟು ಕಾಣ್ಸಕತ್ತೈತಿ ನೋಡಿರಿ ನಿಮ್ಗೆ. ಇಷ್ಟ ಆಗುತ್ತೆ ರೀ ಮಾಡಿದರೆ. ಒಂದು ಜಾಸ್ತಿ ಏನಾಗಲ್ಲ, ಭಾಳ ಟೇಸ್ಟ್ ಆಗುತ್ತೆ ರೀ. ಅಂದರೆ ನನಗೆ ಈ ಪಲ್ಯ ಅಂದರೆ ಭಾಳ ಇಷ್ಟ ನೋಡಿರಿ. ಮೆಂತ್ಯ ಪಲ್ಯ, ಸಬ್ಬಸ್ಗೆ ಪಲ್ಯಕ್ಕಿಂತ ಈ ಪಲ್ಯ ನಂಗೆ ಭಾಳ ಇಷ್ಟ ರೀ. ಮಸ್ತ್ ಆಗುತ್ತೆ ರೀ ಟೇಸ್ಟ್. ನೋಡಿರಿ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟೇ ನಾನು ಉಪ್ಪು ಹಾಕಲ್ಲ, ಯಾಕಂದರೆ ಇದು ಫ್ಲೇವರ್ ಇದ್ರೊಳಗೆ ಬರೋಂಗಿಲ್ಲ. ಹಾಗಾಗಿ ನಾನು ಲಾಸ್ಟ್ ಯಾವಾಗಾದ್ರೂ ರೆಸಿಪಿ ಮಾಡಲಿ ಲಾಸ್ಟಿಗೆ ಹಾಕೋದು ಇಷ್ಟಪಡ್ತೀನಿ ರೀ ನಾನು. ಹಾರೋಗ್ಬಿಡ್ತೀರಿ ಫಸ್ಟೇ ಹಾಕಿಬಿಟ್ರಿ ನೀವು. ಬೇಳೆಕ್ಕಿರಲಿ ಯಾವುದಕ್ಕಾರ ಇರಲಿ ನಾನು ಲಾಸ್ಟಿಗೆ ಹಾಕ್ತೀನಿ ರೀ. ನೋಡಿರಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡೋದಾಯ್ತು. ಇದು ಹಾಗೆ ಬಿಟ್ಬಿಡೋಣ ರೀ ಒಂದು 2-3 ನಿಮಿಷ. ತಾನೇ ಕುಕ್ ಆಗುತ್ತೆ ನೋಡಿರಿ ಇದು. ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಆಯಿಲ್ ಹಾಕಲ್ಲ ನಾನು, ಸ್ವಲ್ಪ ಆಯಿಲ್ ಒಳಗೆ ಪಲ್ಯ ಮಾಡಿ ನೋಡಿರಿ ಇದು. ಈಗೆಲ್ಲ ತೆಗೆದಿಟ್ಬಿಡ್ತೀನಿ. ಫಸ್ಟೇ ನಾನು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಮತ್ತು ಈಗ ನಾನು ಕ್ಲೀನ್ ಮಾಡ್ಬೇಕು ನೋಡಿರಿ ಈಗೆಲ್ಲ ತೆಗೆದು ಕ್ಲೀನ್ ಮಾಡಿ, ಮತ್ತು ಇದು ಚಪಾತಿಗಂತ ಹೇಳಿ ಕ್ಲೀನ್ ಮಾಡಿದ್ರಿ. ಈಗ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ರೀ. 2 ಸಲ ಮಾಡ್ಬೇಕು ನೋಡಿರಿ ನಾನು ಕೌಂಟರ್ ಟಾಪ್ ಕ್ಲೀನ್. ಮುಂಜಾನೆ ಒಂದು ಸಲ ಮತ್ತು ಅಡುಗೆ ಆಗಿಂದ ಒಂದು ಸರಿ ರೀ. 2 ಸರಿ ಆಗುತ್ತೆ ರೀ. ಮತ್ತು ಸಂಜೆಗೆ ಒಂದು ಸರಿ ರೀ. ನೋಡಿರಿ ಫ್ರೆಂಡ್ಸ್ ಈಗ ನಾನು ಮಿಕ್ಸ್ ಮಾಡೀನಿ ಎಲ್ಲ. ಇದೆಲ್ಲ ಮಿಕ್ಸ್ ಆಗಿಂದ
ನೋಡಿರಿ ಫ್ರೆಂಡ್ಸ್, ಈಗ ನಾನು ಇದು ಪ್ಯಾನ್ ಇಟ್ಟೀನಿ ಮತ್ತು ಇದು ನೋಡಿರಿ, ಇದು ಒಂದು ಬಟ್ಟೆ ಹಾಕ್ಕೊಂಡೀನಿ. ಯಾಕಂದ್ರೆ ಇದು ನಡ್ಗುತ್ರಿ, ಇದು ಲಟ್ಸೋದು ಮತ್ತು ಇದು ರೀ ಬೇಲನ್ ಮಾಂಡ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡಿರಿ ಡೋ ಎಲ್ಲ ಮಸ್ತ್ ನೋಡಿರಿ, ಎಷ್ಟು ಮಸ್ತಾಗೈತಿ ಚಪಾತಿ. ಈಗ ನೋಡಿರಿ, ಈಗ ಚಪಾತಿ ಮಾಡ್ತೀನಿ ನಾನು. ಯಾವ ಥರ ಸಾಫ್ಟಾಗಿ ಚಪಾತಿ ಮಾಡ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ರೀ. ಇದ್ರೊಳಗೆ ನೋಡಿರಿ ನಾನು ಸಪ್ರೇಟ್ ಹಿಟ್ಟು ಹಾಕ್ಕೊಂಬಿಡ್ತೀನಿ ರೀ. ಮತ್ತು ಆಗಲಲ್ಲ ನಂಗೆ ತೆಗಿಯೋದಾಗಲ್ಲ ಅಂಥೇಳಿ ಇದ್ರೊಳಗೆ ಹಾಕ್ಕೊಂಬಿಡ್ತೀನಿ. ತೆಗೆದು ತೋರಿಸ್ತೀನಿ ಯಾವ ಥರ ಯಾವ ಡಬ್ಯಾಗ ಹಾಕಿನ ಅಂಥೇಳಿ. ಜಲ್ದಿ ತೆಗಿಯೋಕೆ ಬಂದಿಲ್ಲ, ಮತ್ತು ಆಮೇಲೆ ಅದು ಫೋನ್ ಸೈಡಿಗೆ ಇಟ್ಟು ನಾನು ತೋರ್ಸಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಈ ಡಬ್ಯಾಗ ಸೈಡ್ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ. ಡೋ ಅಂತೂ ಮಸ್ತ್ ನಾದಿತ್ತು ಫ್ರೆಂಡ್ಸ್. ಈಗ ನೋಡಿರಿ ನಾದಿಟ್ಟಿದ್ದೆ, ಒಂದು 5-10 ನಿಮಿಷ ನಾದಿಟ್ಟು ಬಿಡ್ಬೇಕು ರೀ. ಆಮೇಲೆ ಚಪಾತಿ ಮಾಡಬೇಕು, ಫುಲ್ ಸಾಫ್ಟ್ ಮಸ್ತ್ ಆಗ್ತಾವೆ. ಈಗ ನೋಡಿರಿ, ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡೀನಿ. ಈಗ ಹಿಟ್ಟು ತೊಗೊಂಡು ಮಸ್ತ್ ನಾದಬೇಕು ರೀ. ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿ, ಆವಾಗ ಚಪಾತಿ ಮಸ್ತ್ ಸಾಫ್ಟ್ ಫುಲ್ ಟೇಸ್ಟಿ ಆಗುತ್ತೆ ರೀ. ಭಾಳ ಮೃದುವಾಗಿ ಸಾಫ್ಟಾಗಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ್. ಎಲ್ಲ ಮಸ್ತ್ ನಾದ್ಕೋಬೇಕು ರೀ. ಇದು ನೋಡಿರಿ, ಒಂದು 2 ನಿಮಿಷ ನಾದ್ಬೇಕು ರೀ ಇದಕ್ಕೆ. ಈಗ ನೋಡಿರಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ. ಫಸ್ಟ್ ಹಿಂಗೆ ರೌಂಡ್ ಮಾಡ್ಕೊಂಡು ಸ್ವಲ್ಪ ಹಿಟ್ಟು ಹಾಕಿ ಲಟ್ಸೋದ್ರಿ. ಇದು ದೊಡ್ಡ ಚಪಾತಿ ಲಟ್ಸೋದ್ರಿ. ಇದು ಲಟ್ಸಿಂದ ಆಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚೋದು. ಎಣ್ಣೆ ಹಚ್ಚಿ ಮತ್ತು ಇದು ರೌಂಡ್ ಶೇಪ್ ಮಾಡ್ಕೋಬೇಕು ರೀ. ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡ್ಬೇಕಂಥೇಳಿ ನಾನು ತೋರಿಸ್ತೀನಿ. ಹಿಂಗೆ ರೋಲ್ ಮಾಡ್ಕೊಳೋದ್ರಿ. ಒಂದು ನಿಮ್ಮ ಕಡೆ ನೈಫು ಮತ್ತು ಏನಾರು ಚಮಚ ಅದು ಇರ್ತಲ್ಲ ರೀ, ಅದರಿಂದ ಇದು ಕಟ್ ಮಾಡೋದು ತೋರಿಸ್ತೀನಿ ನೋಡಿರಿ ನಾನು ಯಾವ ಥರ ಕಟ್ ಮಾಡ್ತೀನಿ ಅಂಥೇಳಿ. ಈಗ ರೋಲ್ ಮಾಡೋದಾಯ್ತು ರೀ. ಕಟ್ ಮಾಡೋದು ನೋಡಿರಿ, ನಂಗೆ ನೈಫ್ ಸಿಕ್ಕಿಲ್ಲ ರೀ, ಚಾಕು ಸಿಕ್ಕಿಲ್ಲ, ಹಂಗಾಗಿ ಇದರಿಂದ ನಾನು ಕಟ್ ಮಾಡೋದಂದ್ರೆ ನಡೀತೈತೆ, ಹಂಗೇನಿಲ್ಲ ನೋಡಿರಿ ಫ್ರೆಂಡ್ಸ್. ಹಿಂಗೆ ನೋಡಿರಿ, ಈಗೆಲ್ಲ ನಾನು ಈ ಥರ ಪೇಡ ಮಾಡಿ ಇಟ್ಬಿಡ್ತೀನಿ ರೀ ರೌಂಡ್. ನೋಡಿರಿ ಎಲ್ಲ ರೆಡಿ ಆಯಿತು. ಈಗ ಒಂದು ನಾ ತೊಗೊಂಡಿನಿ, ಸ್ವಲ್ಪ ಹಿಟ್ಟು ಹಚ್ಚಿ ಮಸ್ತ್ ಸಾಫ್ಟ್ ಆಗ್ತಾವೆ ರೀ ಫ್ರೆಂಡ್ಸ್. ಈ ಥರ ಮಾಡಿರಿ, ನೀವು ಮಾಡಿಲ್ಲ ಅಂದರೆ ಮಾಡಿರಿ. ನೀವು ಮಾಡ್ತೀರ ಅಂದರೆ ಏನಿಲ್ಲ ರೀ, ಎಲ್ಲರೂ ಮಾಡ್ತಾರೆ ಸಾಫ್ಟ್ ಚಪಾತಿ. ನಾನು ಈ ಮೆಥಡ್ಲಿಂದ ನೀವು ಮಾಡಿರಿ. ನಮ್ಮ ಮಮ್ಮಿ ಹಿಂಗೆ ಮಾಡ್ತಾರೆ ರೀ. ನಮ್ಮ ಮಮ್ಮಿಗೆ ನೋಡಿ ನಾ ಕಲ್ತ್ಕೊಂಡೀನಿ ರೀ ಫ್ರೆಂಡ್ಸ್. ನೋಡಿರಿ, ಹಿಂಗೆ ಲಟ್ಸೋದ್ರಿ. ಲಟ್ಸಿ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಚೋದ್ರಿ ಇದಕ್ಕೆ. ಇಷ್ಟೇ, ಜಾಸ್ತಿ ಏನು ಲಟ್ಸೋಕೆ ಹೋಗಬಾರ್ದು. ಮತ್ತು ನಾನು ಒಂದು ಫ್ಲವರ್ ಥರ ಇದೆಲ್ಲ ಮಾಡಿಸ್ಕೋಬೇಕು ರೀ ಚಪಾತಿಗೆ. ಮತ್ತು ಸ್ವಲ್ಪ ಹಿಟ್ಟು ಹಚ್ಚಿ ಇದಕ್ಕೆ ಮತ್ತೆ ಲಟ್ಸೋದ್ರಿ. ನೋಡಿರಿ ಫ್ರೆಂಡ್ಸ್, ಈಗ ಸ್ವಲ್ಪ ಹಿಟ್ಟು ಹಚ್ಚಿ ಜಾಸ್ತಿ ಹಚ್ಚಕ್ಕೆ ಹೋಗ್ಬೇಡ್ರಿ. ಇದು ಹಾರ್ಡ್ ಆಗಿಬಿಡ್ತ್ರಿ ಚಪಾತಿ, ಒಣ ಥರ ಒಂಥರ ಆಗ್ಬಿಡ್ತ್ರಿ. ಜಾಸ್ತಿ ಹಚ್ಚಕ್ಕೆ ಹೋಗ್ಬಾರ್ದು, ಸ್ವಲ್ಪ ಹಚ್ಬೇಕು ರೀ ಹಿಟ್ಟು. ನೋಡಿರಿ, ಎಷ್ಟು ಮಸ್ತ್ ಹಗ್ಗೂರ ಕೈಲಿಂದ ಲಟ್ಸ್ಬೇಕು ರೀ. ಜಾಸ್ತಿ ಒತ್ತಿ ನೀವು ಲಟ್ಸಿದ್ರೆ ಉಬ್ಬಂಗಿಲ್ಲ ರೀ ಚಪಾತಿ. ಪದರಾಗಿ ಬರಂಗಿಲ್ಲ ರೀ ಚಪಾತಿ. ಮೇಲಿಂದ ಉದ್ರಾಗಿ ಲಟ್ಸೋದ್ರಿ ಚಪಾತಿ. ನೋಡಿರಿ ಫ್ರೆಂಡ್ಸ್, ಈಗ ನೋಡಿರಿ ಎಷ್ಟು ಮಸ್ತ್ ಆಗಕತ್ತೈತಿ ಚಪಾತಿ. ನೀವು ಇದೇ ಥರ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆಗಿತ್ತು ಅಂಥೇಳಿ ಅನ್ಕೊತೀನಿ ರೀ. ನಾನು ಮಾಡೋದು ಇದೇ ಥರ ನೀವು ಮಾಡಿರಿ, ಚಲೋ ಆಗುತ್ತೆ ಚಪಾತಿ ತಿನ್ನಕ್ಕಂಥೇಳಿ. ಬ್ರೇಕ್ಫಾಸ್ಟಿಗಂತೂ ನಮ್ದು ಇಷ್ಟೇ ನೋಡಿರಿ, ಸಿಂಪಲ್ ರೆಸಿಪಿ ನೋಡಿರಿ ಫ್ರೆಂಡ್ಸ್. ಈಗ ನಾನು ಇದು ಆಯಿತು, ಈಗ ತವಾದ ಮೇಲೆ ಹಾಕ್ಬಿಡನ್ರಿ. ನೋಡಿರಿ, ಇದು ಪಲ್ಯ ಎಲ್ಲ ಕುಕ್ ಆಯಿತು ಮಸ್ತ್. ಚಪಾತಿ ಹಾಕಿನಿ ಈಗ ನಾನು ತವಾದ ಮೇಲೆ. ಹಂಚಿನ ಮೇಲೆ ಸ್ವಲ್ಪ ಇದು ಕಾಯಲಿ, ಒಂದು ನಿಮಿಷ ಆಗಿಂದ. ಇನ್ನು ಇದು ಹಂಚು ಕಾದಿಲ್ಲ ರೀ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯಾಕತ್ತೈತಿ. ನಾನು ಮರ್ತೇ ಬಿಟ್ಟಿನಿ, ಇದು ಕಾದಿತ್ತು ಅಂತ ಹೇಳಿ ಚಪಾತಿ ಹಾಕಿನಿ. ಇದು ಹಂಚನ ಕಾದಿಲ್ಲ ರೀ, ಏನು ಮಾಡ್ಬೇಕು ರೀ. ಈಗ ನೋಡಿರಿ, ಒಳ್ಳೆ ಸಾಕಿ ನಾನು ಚಪಾತಿ. ಒಳ್ಳೆ ಸಾದ ತಕ್ಷಣ ಎಣ್ಣೆ ಹಚ್ಚೋದ್ರಿ. ಅಂದರೆ ಸಾಫ್ಟಾಗಿ ಬರ್ತಾವ್ರಿ, ಮೃದು ಆಗಿ ಸಾಫ್ಟಾಗಿ ಚೆನ್ನಾಗಿ ಮಸ್ತ್ ಬರ್ತಾವ್ರಿ ಚಪಾತಿ. ಹಿಂದೆ ಸೌಂಡ್ ಬರಕತ್ತಿದ್ರಿ, ನೀವು ಸ್ವಲ್ಪ ಇಗ್ನೋರ್ ಮಾಡಿರಿ ಫ್ರೆಂಡ್ಸ್. ಯಾಕಂದರೆ ಭಾಳ ಸೌಂಡ್ ಇಲ್ಲಿ ಜಾಸ್ತಿ ಇರ್ತ್ರಿ, ಹಾಗಾಗಿ ಬೇರೆ ಸೌಂಡ್ ಕೇಳ್ಸಕತ್ತಿರ್ಬೋದು ನಿಮ್ಗೆ. ನೋಡಿರಿ ಫ್ರೆಂಡ್ಸ್, ಈಗ ನಾನು ಎಲ್ಲ ಎಣ್ಣೆಯೆಲ್ಲ ಹಚ್ಚೀನಿ ಚಪಾತಿಗೆ. ಎಷ್ಟು ಸಾಫ್ಟಾಗ ನೋಡಿರಿ, ನಾನು ತೋರಿಸ್ತೀನಿ ನಿಮ್ಗೆ ಪದರ. ಈಗ ನೋಡಿರಿ ಎಷ್ಟು ಪದರ ಬರಕತ್ತಾವ, ಯಾವ ಥರ ಪದರ ಬಂದಾವ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈಗ ಎಷ್ಟು ಪದರ ಬಂದ ನೋಡಿರಿ. ಫಸ್ಟಿಗೆ ನಮ್ಮ ಹಸ್ಬೆಂಡ್ ನಾಷ್ಟ ಮಾಡ್ತಾರೆ ರೀ. ಮಾಡಿಂದ ಮಕ್ಕಳಿಗೆ ತೊಗೊಂಡು ಹೋಗಿ ಕೊಡ್ತಾರೆ. ನೋಡಿರಿ ಎಷ್ಟು ಪದರ ಬಂದ ನೋಡಿರಿ. ಒಂದು 4-5 ಪದರ ಬರ್ತಾವ್ರಿ ಈ ಥರ ಮಾಡಿದ್ದು ನೋಡಿರಿ. ಎಷ್ಟು ಪದರ ಬಂದಾವ, ಎಷ್ಟು ಮಸ್ತ್ ಆಗುತ್ತೆ ರೀ ಇದು ಚಪಾತಿ. ಈ ಥರ ಮಾಡಿರಿ ನೀವು ನೋಡಿರಿ. ಇಲ್ಲಿ
ಮೃದುವಾಗಿ ಪದರ ಚಪಾತಿ ಒಂದು 4-5 ಪದರ ಬರ್ತಾವೆ ನೋಡಿರಿ ಈ ಥರ. ಈಗ ಹಾಕ್ಕೊಂಬಿಡೋಣ. ಈಗ ನೋಡಿರಿ ನಮ್ಮ ಹಸ್ಬೆಂಡ್ಗೆ ಆಮ್ಲೆಟ್ ಬೇಕಂತ್ರಿ, ಹಂಗಾಗಿ ನಾನು ಅವ್ರಿಗೆ ಆಮ್ಲೆಟ್ ಮಾಡಕತ್ತೀನಿ. ಅವ್ರಿಗೆ ಏನಾರ ಪಲ್ಯ ಮಾಡಲಿ ರೀ, ಅವ್ರಿಗೆ ಆಮ್ಲೆಟ್ ಬೇಕೇ ಬೇಕ್ರಿ, ಇಲ್ಲಾಂದ್ರೆ ಅವರು ಒಟ್ಟ ತಿನ್ನಂಗಿಲ್ರಿ. ಬರೀ ಚಪಾತಿ ಆಮ್ಲೆಟ್ ಕೊಟ್ಟರೆ ಸಾಕ್ರಿ, ತಿಂದು ಹೋಗ್ಬಿಡ್ತಾರೆ, ಮತ್ತೇನು ಕೇಳಂಗಿಲ್ಲ ಅವರು. ಚಪಾತಿ ಆಮ್ಲೆಟ್ ಇರ್ಬೇಕು ನೋಡಿರಿ ಅವ್ರಿಗೆ. ಪಲ್ಯ ಇದ್ದಿಲ್ಲ ಅಂದ್ರೆ ನಡೀತೈತೆ, ಆಮ್ಲೆಟ್ ಬೇಕು. ಆಮ್ಲೆಟ್ ಬೇಕಂತೇಳಿ ಕುಂತಾರ್ರಿ. ಈಗ ನೋಡಿರಿ ಇದು ಇನ್ನು ಹೊಳಿಸ್ಬೇಕು, ಇನ್ನು ಹಾಕ್ಬೇಕು ಅದಕ್ಕೆ. ಊಟ ಸ್ಟಾರ್ಟ್ ಮಾಡಿಬಿಟ್ಟಾರ ಅವರು. ಈಗ ನಾನು ಹೋಗ್ತಾ ಇದ್ದೀನಿ ಮಕ್ಳು ಕರ್ಕೊಂಬರಕ್ಕಂಥೇಳಿ ಸ್ಕೂಲ್ಗೆ ರೀ ಫ್ರೆಂಡ್ಸ್. ಟೈಮ್ ಆಗಿಬಿಟ್ಟೈತೆ, ಒಂದು 10 ನಿಮಿಷ ಲೇಟ್ ಆಗಿನಿ ರೀ ನಾನು. ಆದ್ರೆ ಸ್ವಲ್ಪ ಜಲ್ದಿನ ಹೋಗ್ಬೇಕು ರೀ. ಹುಡುಗರು ವೇಟ್ ಮಾಡ್ತಿರ್ತಾರೆ, ಫುಲ್ ಟೈಮ್ ಆಗಿಬಿಡ್ತು ನೋಡಿರಿ. ಚಾಬಿ ಬಿದ್ದಿದ್ದಿಲ್ಲ, ಚಾಬಿ ಹಾಕಿ ಇದು ಲಾಕ್ ಮಾಡಿ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಎಲ್ಲ ನಾನು ಬಟ್ಟೆ ಎಲ್ಲ ಹಾಕಿಟ್ಟಿನಿ. ಇದನ್ನು ಸ್ವಲ್ಪ ಒಣ ಹಾಕಿನಿ. ಗಿಡಕ್ಕಿನ್ನ ನೀರು ಹಾಕಿಲ್ಲ, ನೀರು ಹಾಕಬೇಕು. ಮಕ್ಳು ಕರ್ಕೊಂಬಂದಿಂದ ಎಲ್ಲ ಕೆಲಸ ರೀ ನಂದೀಗ. ನೋಡಿರಿ ಫ್ರೆಂಡ್ಸ್, ನಾನು ಈಗ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಸ್ಕೂಲ್ಗೆ. ನೋಡಿ ಫ್ರೆಂಡ್ಸ್, ಈಗ ನಾನು ಹೋಗ್ತಾ ಇದ್ದೀನಿ ಸ್ಕೂಲ್ಗೆ. ಹೋಗಿ ಮಕ್ಳು ಕರ್ಕೊಂಬರ್ಬೇಕು ರೀ. ಭಾಳ ಟೈಮ್ ಆಗಿಬಿಡ್ತು ರೀ ಇವತ್ತು. ಹೋಗ್ಬೇಕಂದ್ರೆ ಜಾರದು ಜಲ್ದಿ ಬಿಡುತ್ತೆ ರೀ ಸ್ಕೂಲು. ಮಗನ ಸ್ವಲ್ಪ ಅವ್ರು ಲೇಟ್ ಆಗುತ್ತೆ ರೀ, ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ 10 ನಿಮಿಷ ಲೇಟ್ ಆಗಿಬಿಟ್ಟೀನಿ ರೀ, ಸಾಲಿ ಬಿಟ್ಟೈತೆ. ಈಗ ಹೋಗಣ್ರಿ, ಗೇಟ್ ಲಾಕ್ ಮಾಡೀನಿ. ಬರ್ರಿ ಫ್ರೆಂಡ್ಸ್, ನಾನು ಇವಾಗ ಇವತ್ತು ನಿಮ್ಗೆ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಹೋಗೋಣ. ಟೈಮ್ ಆಗಿಬಿಟ್ಟೈತೆ ರೀ ಹೋಗ್ಬೇಕಂದ್ರೆ. ಈಗ ನಾನು ಹೋಗಿ ಮಕ್ಳು ಕರ್ಕೊಂಬಂದು ಅವ್ರು ಊಟ ಮಾಡಿಸಿ ಮತ್ತು ಸ್ವಲ್ಪ ಕೆಲಸ ಇದೆ, ಅದು ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಮನೆಯವರು ಎಲ್ಲ ನಾಷ್ಟ ಇಷ್ಟ ಮಾಡ್ಕೊಂಡು ಹೋದ್ರೆ ನಾನು ಕೆಲಸ ಮಾಡಿ ಮಕ್ಳು ಕರ್ಕೊಂಬರಕ್ಕೆ ಬಂದೀನಿ ರೀ ಸ್ಕೂಲ್ಗೆ. ನೋಡಿರಿ ಸ್ಕೂಲ್ ಬಿಟ್ಟು ಬಂದೆ. ಭಾಳ ತಾತೇನೆ ಸ್ಕೂಲ್ ಬಿಟ್ಟು? ಯಾವಾಗ ಬಿಡ್ತಿ ಸ್ಕೂಲ್? ಹೌದೇನಪ್ಪಿ? ಮನೇಲಿ ನಾನು ಬರ್ರಿ ಬರ್ರಿ. ಓಲಾ ಇಲ್ಲಂದ್ರೆ ನೋಡಿ ಫ್ರೆಂಡ್ಸ್, ನಾವು ಈಗ ಮಕ್ಕಳು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ಅನ್ಕೊತೀನಿ. ನೋಡಿರಿ ಇಲ್ಲಿ ಮನೆ ಆ ಥರ ನಕಲಿ ಮಾಡಕತ್ತಾನ. ನನಗಂತೂ ಇವ್ರಿಗೆ ನೋಡಿದ್ರೆ ನಗಿನ ಬರ್ತೀರಿ, ಒಂಥರ ಮಾಡ್ತಾರೆ ಇವ್ರ ಮಕ್ಕಳಂತ್ರ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಹೋಗೋಣ ಬರ್ರಿ ಫ್ರೆಂಡ್ಸ್. ಈಗ ನೋಮಾನ್ಗೆ ಐಸ್ ಕ್ರೀಮ್ ಬೇಕಂತೇಳಿ ತಗೊಳಕತ್ತಾನ ರೀ ನೋಮಾನ್. ನೋಡಿ ಫ್ರೆಂಡ್ಸ್, ಈಗ ನಾವು ಸ್ಕೂಲಿಂದ ಬಂದೀವಿ ಮಕ್ಳಿಗೆ ಕರ್ಕೊಂಡು. ಈಗ ನೋಡಿರಿ ಐಸ್ ಕ್ರೀಮ್ ತಂದೀವಿ. ಬರ್ರಿ ಫ್ರೆಂಡ್ಸ್, ಐಸ್ ಕ್ರೀಮ್ ತಿನ್ನೋಕೆ ಭಾಳ ಬಿಸಿಲೈತೆ ರೀ, ಹಾಗಾಗಿ ನನಗೆ ಐಸ್ ಕ್ರೀಮ್ ಅವರೇ ತೊಗೊತೀನಿ ಅಂತ ಹೇಳಿದ್ರು. ಮತ್ತು ನನಗೊಂದು ತೊಗೊಂಬ ಅಂತಂದೆ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಇಷ್ಟು ಐಸ್ ಕ್ರೀಮ್ 3 ತೊಗೊಂಬಂದ್ವಿ. ಈಗ ಐಸ್ ಕ್ರೀಮ್ ಎಲ್ಲ ತೆಗೆದು ಫ್ರಿಜ್ನಾಗ ಇಡ್ತೀನಿ. ಅವ್ರು ತಿಂತಾರಂದ್ರೆ ಈಗ ಕೊಡ್ತೀನಿ, ಇಲ್ಲಾಂದರೆ ಈಗ ನಾನಂತೂ ಈಗ ತಿಂತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ನನಗಂತೂ ಈಗ ತಿನ್ಬೇಕು ಅನಿಸೈತೆ. ಸ್ವಲ್ಪ ಎಡಿಟಿಂಗ್ ಇತ್ತು, ಅದು ಮಾಡ್ತಾಯಿದ್ದೆ. ಮತ್ತು ಸ್ವಲ್ಪ ಐಸ್ ಕ್ರೀಮ್ ತಿಂದು ಆಮೇಲೆ ಸ್ವಲ್ಪ ಇದು ಎಲ್ಲ ಮಾಡಿದ್ರೆ ಆಯ್ತು ಅಂಥೇಳಿ ಈಗ ಫಸ್ಟ್ ಐಸ್ ಕ್ರೀಮ್ ತಿಂತೀನಿ ರೀ ನಾನು. ಬರ್ರಿ ಫ್ರೆಂಡ್ಸ್, ಐಸ್ ಕ್ರೀಮ್ ತಿನ್ನೋಕ್ಕೆ. ಈಗ ನೋಡ್ರಿ ರೆಡಿಯಾಗಿ ಬಂದ, ಡ್ರೆಸ್ ಚೇಂಜ್ ಮಾಡಿ ಬಂದಾರ. ಮಾತಾಡಪ್ಪಿ, ಸ್ಕೂಲ್ಗೆ ಹೋಗಿ ಬಂದು ಊಟ ಮಾಡ್ತಿಲ್ಲ? ಹಾಂ, ಮಾಡ್ತೀಯಾ? ಅದು ಯಾವ ಫ್ಲೇವರ್ ಐತೆ? ಇದು ಮ್ಯಾಂಗೋ ಡಾಲಿ, ಭಾಳ ಟೇಸ್ಟ್ ಇರ್ತ್ರಿ ಇದು. ಬರ್ರಿ ಫ್ರೆಂಡ್ಸ್, ಐಸ್ ಕ್ರೀಮ್ ತಿನ್ನೋಕ್ಕೆ. ನೋಡ್ರಿ ಮಸ್ತ್ ಐತೆ ನೋಡ್ರಿ ಫ್ರೆಂಡ್ಸ್. ಮತ್ತು ಇದ್ರೊಳಗೆ ಮಿಲ್ಕ್ ರೀ ಒಳಗೆ. ನೋಡಿರಿ ಫ್ರೆಂಡ್ಸ್, ನಾನು ತಿನ್ನೋದು ತೊಗೊಂಡು ಈಕಿ ತಿನ್ನಾಗತ್ತ ನೋಡ್ರಿ ಐಸ್ ಕ್ರೀಮ್. ನಂಗೆ ತಿನ್ನಕ್ಕೊಳಂಗೆ ಭಾಳ ಐಸ್ ಕ್ರೀಮ್ ಅಂದ್ರೆ ಅಷ್ಟು ಐಸ್ ಕ್ರೀಮ್ ಹುಚ್ಚಿರಿಕಿ. ಐಸ್ ಕ್ರೀಮ್ ಅಂದ್ರೆ ಅಷ್ಟು ಇಷ್ಟ ನೋಡ್ರಿ ಈಕಿಗೆ. ನಿಂದೆಲ್ಲೈತಪ್ಪಿ? ಫ್ರಿಜ್ನಾಗ ಇಟ್ಟೇನು? ಯಾಕೆ ನಿನ್ನ ತಿನ್ನಂಗಿಲ್ಲ, ನಾನು ತಿಂತ್ಯಾ? ಹಿಂಗೆ ಇಷ್ಟ ನಂದು ತಿನ್. ಆಮೇಲೆ ನಾನು ನಿಂದ ಐಸ್ ಕ್ರೀಮ್ ತಿಂತೀನಿ ನೋಡ್ರಿ. ಏನು ತಿನ್ಲೇನು ಬೇಡ? ಯಾಕೆ?
ಆ ಪಪ್ಪ ಬರ್ಲಿ ತಡಿ ಹೇಳ್ತೀನಿ ಅವ್ರಿಗೆ ನೀ ಈ ಥರ ಮಾಡ್ತಲ್ಲ ನೋಡ್ರಿ ಹಂಗೆ ಮಾಡಂಗಿಲ್ಲ ನೋಡಿದ್ರಲ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಂತೀನಿ ರೀ ಫ್ರೆಂಡ್ಸ್ ಇವತ್ತಿನ ರೆಸಿಪಿನ ನೋಡಿದ್ರಿ ರೆಸಿಪಿ ಇಷ್ಟ ಆದರೆ ಹೇಳ್ರಿ ಫ್ರೆಂಡ್ಸ್ ಯಾಕಂದರೆ ನಾನು ಡೈಲಿ ನಮ್ಮ ರೂಟೀನೊಳಗೆ ಏನಿರುತ್ತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೀವು ಮತ್ತೆ ಹೊಸದಾಗಿ ಏನಾರ ಬೇರೆ ರೆಸಿಪಿ ನೋಡ್ಬೇಕಂದ್ರೆ ನನಗೆ ಪ್ಲೀಸ್ ಕಾಮೆಂಟ್ನಾಗ ಹೇಳ್ರಿ ಫ್ರೆಂಡ್ಸ್ ಅದು ರೆಸಿಪಿನ ನಾನು ಶೇರ್ ಮಾಡ್ತೀನಿ ರೀ ಆದಷ್ಟು ನಾನು ಶೇರ್ ಮಾಡೋದು ಟ್ರೈ ಮಾಡ್ತೀನಿ ಯಾವಾಗ ನನಗೆ ರೆಸಿಪಿ ನೀವು ಹೇಳ್ತೀನಿ ಫ್ರೆಂಡ್ಸ್ ಅದು ನಾನು ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ ರೀ ಮತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ನಾಗ ಹೇಳಬೇಕು ನೀವು ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್